ದಶಕಂಠ ದ್ವಿದಶಬಾಹೋ ಚತುರಾನನ್ನಾಗಿರ್ತಕ್ಕಂಥ ರಾವಣೇಶ್ವರಿಗೆ ವಿಜಯೀ ಭವ ವಿಜಯೀ ಭವ ಓಡಿ ಬಂದು ಸುದ್ದಿ ಕೊಡ್ತಾ ಇದ್ದಾರಂತೆ. ಅಮ್ಮ ಕೈಕಸಾದೇವಿ, ದೇವಲೋಕದಲ್ಲಿ ನಡೆದ ಅವಿಚ್ಛಿನ್ನವಾದ ಯುದ್ಧದಲ್ಲಿ ನಿಮ್ಮ ಮಗನಾದಂತ ಪುತ್ರರತ್ನನೆಂದೆನಿಸಿಕೊಂಡಂತಹ ದಶಕಂಠನಾದ ನಮ್ಮ ಪ್ರಭು ರಾವಣೇಶ್ವರರು ಯುದ್ಧದಲ್ಲಿ ಗೆದ್ದು ಬರ್ತಾ ಇದ್ದಾರೆ. ವಿಚಾರ ತಿಳಿದಾಕ್ಷಣವೇ ರೋಮ ರೋಮವು ಮಿಡಿಯಿತು ಮುಪ್ಪಿನ ಮುದುಕಿಯಾದ ಕೈಕಸೆಗೆ. ಪರಮಾತ್ಮ ಶಿವಪ್ಪ, ಕಡೆಗೂ ನನ್ನ ಮಗನನ್ನ ನೀನು ಸೋಲಿಸಲಿಲ್ಲವಲ್ಲಪ್ಪ. ನಾನು ಮಾಡಿದ ಪೂಜೆಗೆ ವರ ಕೊಟ್ಟು ಬಿಟ್ಟಿಯಲ್ಲೋ ಶಿವನೇ. ಹೇ ಬೋಳಾಶಂಕರ, ನಂಜುಂಡೇಶ್ವರ, ಮಲ್ಲಿಕಾರ್ಜುನೇಶ್ವರ, ಕಾಲಭೈರವೇಶ್ವರ, ದಿಗ್ದಿಗಂಬರನೆ, ರುಂಢಮಾಲಾಧರನೆ, ಪ್ರಚಂಡ ಕಾಲಭೈರವನೇ, ಸತ್ಯನೇ, ನಿತ್ಯನೇ, ತ್ರಿನೇತ್ರ ವರದನೆ, ತ್ರಿಪುಂಡನು ಸಲಧಾರಕನೇ, ಕಾಶಿ ವಿಶ್ವನಾಥನೇ, ಹೇ ಬೋಳಾಶಂಕರನೇ ಎಂದು ಶಿವನಿಗೆ ಬಂಗಾರದ ಹೂಗಳನ್ನು ಅರ್ಚಿ, ನನ್ನ ಮಗನಿಗೆ ಯಾರ್ಯಾರು ದೃಷ್ಟಿ ಬಿದ್ದಿದೆಯೋ ಅಂತ ಹೇಳಿ ದೃಷ್ಟಿ ತೆಗೆಯೋಕೆ ಬಂಗಾರದ ತಟ್ಟೆಯಲ್ಲಿ ಆರತಿಯನ್ನು ಸಿದ್ಧಪಡಿಸಿಕೊಂಡು ಓಡೋಡು ಬರ್ತಾ ಇದ್ದಾಳೆ. ಇಲ್ಲಿ ರಾವಣೇಶ್ವರನಾದರೂ ಗಜಗಾಂಭೀರ್ಯದಲ್ಲಿ ಭುಜದ ಮೇಲೆ ಗದೆಯನ್ನಿಡಿದು ಬರ್ತಾ ಇದ್ದ. ಮಗನೇ ನಿಲ್ಲು. ಓಡಿ ಬಂದ ತಾಯಿ ಹೊಸ್ತಿಲಿನ ಆಚೆಗೆ ಮಗನನ್ನು ನಿಲ್ಲಿಸಿ ಆರತಿ ಮಾಡ್ತಾ ಇದ್ದಾಳೆ. ಎಲ್ಲರ ದೃಷ್ಟಿ ದೂರವಾಗಲು, ಎಲ್ಲರ ಕಣ್ಣು ನಾಶವಾಗಲು ಮಗನಿಗೆ. ಈಗಲೂ ಅಷ್ಟೆ, ಆಡಿ ಬಂದ ಮಗುವಿಗೆ ಅಥವಾ ಮನೆಗೆ ಬಂದ ನೆಂಟರು ಹೋದ್ಮೇಲೆ ತಾಯಿ ದೃಷ್ಟಿ ತೆಗಿತಾಳೆ. ಕಸ್ಪರ್ಲೆ ತಗೊಂಡು ಆ ಕಣ್ಣು ಈ ಕಣ್ಣು, ಅವ್ರ ಕಣ್ಣು ಇವ್ರ ಕಣ್ಣು, ಇನ್ನು ಮನೆಯವರು ವಾರಗಿತ್ತಿ ಕಣ್ಣು, ಕೆಳಗನ ಮನೆ ಕಣ್ಣು, ಓನರ್ ಆಂಟಿ ಕಣ್ಣು, ಎಲ್ಲರೂ ಕಣ್ಣು ಹಾಳಾಗೋಗ್ಲಿ, ಹೊಂಟೋಗ್ಲಿ, ತೂ ಅಂತುಗಿಯಪ್ಪ, ಎಲ್ರೂ ಕಣ್ಣು ಹೋಗ್ಲಿ ಅಂತಾಳೆ. ಅವಳ ಕಣ್ಣು ಹೋಗ್ಲಿ ಅಂತ ಹೇಳಲ್ಲ. ತಾಯಿ ಅಲ್ವೇ ಅಲ್ವೇ ಅಲ್ವೇ. ಹೆತ್ತವಳಿಗೆ ಹೆಗ್ಗಣ ಮುದ್ದು, ಹೆತ್ತವಳಿಗೆ ಹೆಗ್ಗಣ ಮುದ್ದು. ಬನ್ನಿ ಗುರುಗಳೇ. ಓ, ನಮ್ದಾದ್ಮೇಲೂ ಕತೆ ಅದೇ ಅನ್ನಂಗದೆ. ಆಗ್ಲಿ ಆಗ್ಲಿ ಆಗ್ಲಿ, ಕೂರ್ಲಿ ಕೂರ್ಲಿ. ಒಳ್ಳೆ ಕಲಾವಿದರು, ಒಳ್ಳೆ ಕಲಾವಿದರು. ಗುರುಗಳೇ ಈ ಕಡೆ ಕೂರಿಸಿ ಮಾನಿಟ್ರ್ ಕೇಳಿಸ. ನಮ್ಮ ರಾಮನಗರ ಜಿಲ್ಲೆಯ ಹರವಳ್ಳಿ ತಾಲೂಕು ಮತ್ತು ಹರವಳ್ಳಿ ಹೋಬಳಿಯ ಸೊಂಟೇನಹಳ್ಳಿ ಗ್ರಾಮದ ಈ ಒಂದು ಕಾರ್ಯಕ್ರಮ ಭೂಕೈಲಾಸದ ಕಥೆ. ಆ ತಾಯಿ ಆದವಳ ಆರತಿಯನ್ನು ಬೆಳಗಿ ಮಗನೇ ಒಳಗೆ ಬಾಕಂದ ಅಂತ ಹೇಳಿದ್ರೆ ರಾವಣೇಶ್ವರ ತಾನು ಪ್ರಪ್ರಥಮವಾಗಿ ಗೃಹ ಪ್ರವೇಶ ಮಾಡಿದವನು ತಾಯಿಯ ಪಾದಕ್ಕೆ ದೀರ್ಘದಂಡವಾಗಿ ಬಿದ್ದಿದ್ದಾನಂತೆ. ಅಮ್ಮ, ನಿನ್ನ ಆಶೀರ್ವಾದ ಬಲದಿಂದ ದೇವಾನುದೇವತೆಗಳನ್ನೇ ಗೆದ್ದು ಬಂದಿರುವೆನಮ್ಮ. ಅರಸು ತಾಯಿ ನನ್ನನ್ನ, ಅರಸು ನನ್ನನ್ನ ಅಂತ ಹೇಳಿ ಯಾವಾಗ ಪಾದಕ್ಕೆ ಕೈಯನ್ನಿಟ್ಟನೋ, ಮಗನ ಕೈ ತಾಯಿಯ ಪಾದಕ್ಕೆ ಸೋಕಿದಾಕ್ಷಣವೇ ತಾಯಿಯಾದ ಕೈಕಸೆಯ ಹಿಂದಿನದ್ದೆಲ್ಲ ನೆನಪಾಯಿತು. ವ್ರತಾಚರಣೆ ಹಾಳಾಗಿದ್ದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ದಳೆ 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 ದಳನಿ ಸುರಿದು ರಾವಣನ ಭುಜದ ಮೇಲೆ ಕಣ್ಣೀರಿನ ಹನಿ ತೊಟ್ಟಿಕ್ಕಿದೆ. ತಾಯಿಯ ಕಣ್ಣಲ್ಲಿ ನೀರನ್ನು ನೋಡಿದಂತ ಮಗನಾದ ರಾವಣೇಶ್ವರ ಕುಪಿತನಾಗಿದ್ದಾನೆ. ಅಮ್ಮ, ಕಥೆಯನ್ನು ತಿರುಗಿ ನೆಲದ ಮೇಲೆ ಅಪ್ಪಳಿಸಿದ ರಾವಣೇಶ್ವರ, ಆದ ಕಾರಣಕ್ಕೆ ಕಣ್ಣೀರ ಕರೆಯುವೆ ಹೇಳು ಜನನೀ. ಅಮ್ಮ ಅಮ್ಮ ಆದ ಕಾರಣಕ್ಕೆ ಕಣ್ಣೀರಂ ಕರೆಯುವೆ ಹೇಳು ಜನನೀ. ನಿನ್ನೀ ಕಣ್ಣೀರಿಗೆ ಕಾರಣನಾದವನು ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅನಿತ ಭುವನ ಬ್ರಹ್ಮಾಂಡ ನಾಯಕನೆಂದೆನಿಸಿಕೊಳ್ಳಲಿ. ಅಮ್ಮ, ನಿನ್ನ ಕಣ್ಣೀರಿಗೆ ಕಾರಣನಾದವನ ಅವನಾರೇ ಆಗಿದ್ದರೂ ಚಿಂತೆ ಇಲ್ಲ. ಇಂದ್ರನಾಗಿರಲಿ ಚಂದ್ರನಾಗಿರಲಿ ಅನಿತ ಭುವನ ಬ್ರಹ್ಮಾಂಡ ನಾಯಕನೇ ಆಗಿರಲಿ, ಅವನ ಮುಂದಲೇ ನಡೆದು ದರ 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 ದರನ್ನು ಎಳೆದು ತಂದು ನಿನ್ನ ಪಾದದಡಿಯಲ್ಲಿ ಅವನ ಶಿರವನ್ನಿಟ್ಟು ನನ್ನೀ ಗದಾದಂಡದಿಂದ ಶಿರಪ್ರಹಾರ ಮಾಡದೆ ಹೋದರೆ ನಾನು ನಿನ್ನ ಮಗನಾದ ರಾವಣೇಶ್ವರನೇ ಅಲ್ಲ. ಹೇಳ್ತಾಯಿ, ಯಾರು ನಿನ್ನೀ ಕಣ್ಣೀರಿಗೆ ಕಾರಣ ಹೇಳು. ಹುಡುಗು ಬಿಟ್ಟರಿ ರಾವಣೇಶ್ವರ. ಅಂಥ ಮಕ್ಕಳಿದ್ರು ಅವತ್ತು.
ತಾಯಿ ಕಣ್ಣಲ್ಲಿ ನೀರು ನೋಡ್ತಾ ಇರ್ಲಿಲ್ಲ. ಅಮ್ಮ ಅಳಬೇಡಮ್ಮ, ನಾನಿಲ್ವಾ, ಯೋಚನೆ ಮಾಡಬೇಡ ಅನ್ನು ಅಮ್ಮ ಅನ್ನವ್ರು. ಆದ್ರೆ ಇವತ್ತೇನಾದ್ರೂ ತಾಯಿ ಅಳುತ್ತಾವಳೆ ಅಂದ್ರೆ ನಮ್ಮವ್ವ ಡವ್ ಹೊಡಿತಾವಳೆ. 6 ತಿಂಗಳದು ಒಟ್ಟಿಗೆ ಹಾಕ್ಬಿಟ್ಟವ್ರೆ ಇಲ್ಲ ಅಕೌಂಟ್ಗೆ. ಒಟ್ಟಿನಲ್ಲಿ ತಕೋವಾಗ ಅಳಿಯನ್ಗೂ ಮೊಮ್ಮಕ್ಕಳಿಗೂ ಕೊಡ್ಲಿಲ್ಲ ಅಂದ್ರೆ ಉಂಡಿಟ್ಟು ಅರ್ಗೋಕಿಲ್ಲ ಅವಳಿಗೆ. ಮ್ಯಾವ್ ಅವಳ್ಯಾರೇ ರಾತ್ರಿ ತಂಗಳು ಹಾಕ್ಬಿಟ್ಟು 9:30 ಬಸ್ ಬರ್ತದೆ, ಆಧಾರ್ ಕಾರ್ಡ್ ಕೊಟ್ಟು ಕಳಿಸು ಅಂತ ನಮಗ. ಆಧಾರ್ ಕಾರ್ಡ್ ಬಂದದ್ದು ದುಡ್ಡು ತರದ್ನೇ ಬಿಟ್ಬಿಟ್ರು ತಾಯಿಂದ್ರಿ. ಬಸ್ ಚಾರ್ಜ್ನು ಕೊಡ್ಲಿಲ್ಲ ಆಧಾರ್ ಕಾರ್ಡ್ ಅಲ್ಲೇ. ನೋಡಿ, ಒಬ್ಬ ಗಂಡಸು ಎಷ್ಟೇ ಕುಡಿದು ಟೈಟ್ ಆಗಿದ್ರು ಇದುವರೆಗೂ ಒಬ್ಬ ಗಂಡಸನ ಕೈಲಿ ಒಂದ್ ಬಸ್ ಡೋರ್ ಮುರಿದಾಕಿರ್ಲಿಲ್ಲ. ಇವರು 8 ತಿಂಗಳಿಂದ ಸೇರ್ಕಬಿಟ್ಟು ಡೋರ್ನೂ ಮುರಿದಾಕಿದ್ರು, ಸೀಟ್ನೂ ಕಿತ್ತಾಕಿದ್ರು. ಗ್ಯಾನ್ ಗೆಟ್ರೆ ಡ್ರೈವರ್ನೇ ಹೊಡೆದು ಈಚೆಗೆ ಹಾಕ್ಬಿಟ್ಟವ್ರೆ. ಯಾವ ಬಸ್ ನೋಡು ರಶ್ಶು. ಹಾಗಾಗಿ ಇಲ್ಲಿ ಮಗನಾದ ರಾವಣೇಶ್ವರ ಗುಡುಗಿದ ಅಂಥ ಮಕ್ಕಳು. ಹೇಳಮ್ಮ, ನಿನ್ನ ಕಣ್ಣೀರಿಗೆ ಕಾರಣನಾದವನ ಯಾರು ಹೇಳು? ಮಗನೇ, ನಿನಗೂ ನಿನ್ನ ತಮ್ಮಂದ್ರಿಗೂ ಅಭ್ಯುದಯವಾಗಲಿ ಅಂತ ಹೇಳಿ ನಾನು ಸಮುದ್ರದ ತೀರಕ್ಕೆ ಹೋಗಿ ಮರಳಿನ ಲಿಂಗವನ್ನ ಪೂಜೆ ಮಾಡ್ತಾ ಇದ್ದೆ ಕಂದ. ಸಮುದ್ರದ ದೊಡ್ಡ ಅಲೆಯೊಂದು ಬಂದು ಆ ಪೂಜೆಯನ್ನೆಲ್ಲ ಧ್ವಂಸ ಮಾಡಿಬಿಡ್ತು. ಇಷ್ಟೇನೇನಮ್ಮ? ಅಲ್ಲ, ಸಮುದ್ರದ ಹುಟ್ಟು ಸ್ವಭಾವವೇ ದಡದಲ್ಲಿರೋ ಮರಳನ್ನೆಲ್ಲ ಕೊಚ್ಕೊಂಡು ಹೋಗೋದು. ಇಷ್ಟು ಕಳೋದೇನಮ್ಮ ನೀನು? ಛೆ ಬಿಡ್ತು ಅನ್ನು. ಅಲ್ಲಮ್ಮ, ರಾವಣೇಶ್ವರನ ತಾಯಿಯಾದ ನೀನು ಇಂಥ ಸಣ್ಣ ವಿಚಾರ ಕಳೋದೆ? ಛೆ, ನಾನಾರು ತಾಯಿ? ಪೌಲತ್ಯ ವಂಶ ಬ್ರಹ್ಮನ ಕುಟುಂಬ ವರ್ಗದವನು, ಮಹಾನುಭಾವಳಾದ ನಿನ್ನ ಮಗ ಶಿವನನ್ನೇ ಮೆಚ್ಚಿಸಿ ಶಿವನ ಪರಮ ಭಕ್ತ ಎಂದೆನಿಸಿಕೊಂಡವನು. ನನ್ನ ಅರಮನೆಯಲ್ಲಿ ಗಾಳಿ ಬೀಸುವವನೇ ವಾಯುದೇವ, ಜಲ ತುಂಬುವವನೇ ವರುಣದೇವ, ಹಣ ಕೊಡುವವನೇ ಕುಬೇರ, ಅರಮನೆಯ ಪಂಚಾಂಗ ಬರೆಯುವವನೇ ಚತುರ್ಮುಖ ಬ್ರಹ್ಮ, ನನ್ನ ಅರಮನೆಯ ಕಾವಲುಗಾರನೇ ಕೋಣದ ಮೇಲೆ ಕುಳಿತಿರುವ ಯಮಧರ್ಮರಾಯ, ರಾತ್ರಿಯ ವೇಳೆ ನನಗೆ ನಿದ್ರೆ ಬಂದಾಗ ಹಾಡನ್ನೇಳಿ ಮಲಗಿಸುವವರೇ ರಂಭೆ ಊರ್ವಶಿ ಮೇನಕೆ ತಿಲೋತ್ತಮೆಯರು. ನಾ ಸಿಂಹಾಸನವನ್ನೇರುವಾಗ ನನ್ನ ಪಾದದ ಮೆಟ್ಟಲುಗಳೇ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತುಗಳೆಂಬ ನವಗ್ರಹಗಳು. ರಾವಣೇಶ್ವರ ಅಡಿಗಿಟ್ಟರೆ ಬಿರಿಯುವುದು ಭೂಮಿ, ರಾವಣೇಶ್ವರ ತಲೆ ಎತ್ತಿದರೆ ಬೆಚ್ಚುವುದು ಬಾನು. ಸಮಸ್ತ ಬ್ರಹ್ಮಾಂಡವೇ ನನ್ನ ಹೆಸರನ್ನು ಕೇಳಿ ಗಡಗಡನೆ ಅದರಿ ಅಳ್ಳಾಡಿ ಬೆದರಿ ಬೆಂಡಾಗುವಾಗ ನನ್ನ ತಾಯಿಯಾದ ನೀನು ಯಕಶ್ಚಿತ್ ಒಂದೇ ಒಂದು ಮರಳಿನ ಲಿಂಗಕ್ಕಿಷ್ಟೆಲ್ಲ ಅಳದೆ? ಛೇ ಬಿಡು ತಾಯಿ, ನೀನು ಹೂ ಅನ್ನು. ನಾನ್ ನಿನಗೊಂದು ಬೆಲೆ ಕಟ್ಟೋಕಾಗದೆ ಇರೋ ಶಿವಲಿಂಗ ತಂದು ಕೊಡ್ತೀನಿ. ನಾಳೆಯಿಂದ ನೀನು ಆ ಲಿಂಗಕ್ಕೆ ಪೂಜೆ ಮಾಡು. ಮಗನೇ, ಯಾವ ಲಿಂಗ ತರ್ತೀಯೋ? ಅಮ್ಮ, ನಿನಗೋಸ್ಕರವಾಗಿ ನಾನು ಹಿಂದೆ ಯಾರೂ ತಂದಿರ್ಲಿಕ್ಕಿಲ್ಲ, ಮುಂದೆ ಯಾರ ಕೈಲೂ ತರೋಕ್ಕಾಗಲ್ಲ. ಶಿವ ಯಾರಿಗೂ ಕೊಡದೆ ಇರುವಂತಹ ಶಿವನ ಆತ್ಮಲಿಂಗವನ್ನ ತರುವೆ ನಾನಾತ್ಮಲಿಂಗ, ತರುವೆ ನಾನಾತ್ಮಲಿಂಗ. ತರುವೆ ನಾನಾತ್ಮಲಿಂಗ, ತಾಯಿ ತರುವೆ ನಾನಾತ್ಮಲಿಂಗ. ಅರನ ವರಬಲವ ಪಡೆದು ಧರೆಯೊಳಗೆ ತಂದಿರಿಸುವೆ ನಾನಾತ್ಮಲಿಂಗ. ಅರನ ವರಬಲವ ಪಡೆದು ಧರೆಯೊಳಗೆ ತಂದಿರಿಸುವೆ ನಾನಾತ್ಮಲಿಂಗ. ತರುವೆ ನಾನಾತ್ಮಲಿಂಗ. ಅಮ್ಮ ಅಮ್ಮ ಅಮ್ಮ, ನೀನು ಹೂ ಅಂದ್ರೆ ಶಿವನ ಆತ್ಮಲಿಂಗವನ್ನೇ ನಿನ್ನ ಪೂಜೆಗೋಸ್ಕರವಾಗಿ ತಂದು ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು ಅಂತ ಹೇಳಿದ್ರೆ ಯಾವಾಗ ರಾವಣೇಶ್ವರ ತಾಯಿಯ ಪಾದದ ಮೇಲೆ ಬಿದ್ದನೋ ತಾಯಿ ಮತ್ತೆ ಆಶೀರ್ವಾದ ಮಾಡಿದ್ಲು. ಮಗನೇ, ಜಗತ್ತಿನಲ್ಲಿ ಎಲ್ಲ ತಾಯಿಗೂ ನಿನ್ನಂಥ ಮಕ್ಕಳೇ ಹುಟ್ಲಪ್ಪ, ನಿನ್ನಂಥ ಮಕ್ಕಳೇ ಹುಟ್ಲು. ಹೋಗ್ಬಾ ಮಗನೇ. ಬಂದ ರಾವಣೇಶ್ವರ ಅರೆ ಕ್ಷಣ ವಿಶ್ರಾಂತಿ ಪಡೀಲಿಲ್ಲ ರೀ. ಒಡವೆ ವಸ್ತ್ರ ಎಲ್ಲ ಕಿತ್ತು ಎಸೆದ. ಅದರ ಬದಲಾಗಿ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿಕೊಂಡ. ಕೊರಳೊಳಗೆ ರುದ್ರಾಕ್ಷಿಯನ್ನು ಧರಿಸಿ, ಹಣೆಯಲ್ಲಿ ಭಸ್ಮವನ್ನು ಧರಿಸಿ, ಕಾಷಾಯಾಂಬರವನ್ನು ತೊಟ್ಟು
ಜಟಾವಲ್ಕಲ ಧಾರಿಯಾಗಿ ಕೈಲಾಸಕ್ಕೆ ಹೊರಡ್ತಾ ಇದ್ದಾನೆ. ಶಿವನ ಆತ್ಮಲಿಂಗವನ್ನ ತಾಯಿಗೋಸ್ಕರವಾಗಿ ತರಲಿಕ್ಕೋಸ್ಕರ ರಾವಣೇಶ್ವರ ತಾಯಿಗಾಗಿ ಆತ್ಮಲಿಂಗವನ್ನು ತರಲಿಕ್ಕೆ ಹೊರಡ್ತಾ ಇದ್ದಾನೆ. ಇಲ್ಲಿ ರಾವಣನ ಬರುವ ದಾರಿಗೆ ಅಡ್ಡಲಾಗಿ ಬ್ರಹ್ಮಮಾನಸ ಪುತ್ರರಾದ ನಾರದರು ಬರ್ತಾ ಇದ್ದಾರೆ. ಮಹತಿ ಎಂಬ ವೀಣೆಯನ್ನು ಮಿಡಿಯುತ್ತಾ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ನೇರವಾಗಿ ಬರ್ತಾ ಇದ್ದಾರೆ. ನಾರಾಯಣ ನಾರಾಯಣ. ದಾರಿಯಲ್ಲಿ ಒಂದು ಕಡೆ ರಾವಣೇಶ್ವರ, ಮತ್ತೊಂದು ಕಡೆ ನಾರದರು. ಇವರಿಬ್ಬರು ಸೇರುವಂತಹ ಸಂಧಿ ಸಮಯ. ಒಂದು ಕಡೆ ಶಿವ ಅನ್ಕೊಂಡು ರಾವಣ ಬರ್ತಾ ಇದ್ದಾನೆ, ಇನ್ನೊಂದು ಕಡೆ ನಾರಾಯಣ ನಾರಾಯಣ ಅನ್ಕೊಂಡು ನಾರದರು ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಜಗದೀಶನಾಡುವ ಜಗವೇ ನಾಟಕ ರಂಗ. ನಾರಾಯಣ 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 ನಾರಾಯಣ. ಜಗದೀಶನಾಡುವ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ತೋರುವ ಜಗದೀಶನಾಡುವ ಜಗವೇ ನಾಟಕ ರಂಗ. ನಾರಾಯಣ 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 ನಾರಾಯಣ. ಸರಿ ಸಮದ ಮಗೆ ಯಾರಿದರೆನುವರೇ ಸರಿ ಸಮದ ಮಗೆ ಯಾರಿಗರೇನುವರೆ. ಸರಿ ಸಮ ತಮಗೆ ಯಾರಿಗರೇನುವರೆ. ಮೆರೆಯುತ್ತ ಬರದೆ ಅಪಜಯ ಪಡೆಯೇ. ನಾರಾಯಣ ನಾರಾಯಣ. ಮೆರೆಯುತ್ತ ಬರದೆ ಅಪಜಯ ಪಡೆಯೇ. ನಾರದ ಮೋದವ ತೋರುವ ಜಗದೀಶನಾಡುವ ಜಗವೇ ನಾಟಕ ರಂಗ. ಜಗವೇ ನಾಟಕ ರಂಗ. ಜಗವೇ ನಾಟಕ ರಂಗ. ಓ ಜಗವೇ ನಾಟಕ ರಂಗ. ಲಕ್ಷ್ಮೀ ರಮಣ ಗೋವಿಂದ. ಆಂಜನೇಯ ವರದ ಗೋವಿಂದ. ಹರಿನಾಮ ಸಂಕೀರ್ತನಾಮ ಗೋವಿಂದ. ಶಿವಣ್ಣನವರಾತ್ಮಕ್ಕೆ ಕೈಲಾಸ ಭಾಗವಾಗಲಿ ಗೋವಿಂದ. ಶಿವಣ್ಣನವರಾತ್ಮ ಈ ಲೋಕವನ್ನು ಬಿಟ್ಟು ಭಗವಂತನ ಪಾದವನ್ನು ಸೇರಲಿ ಗೋವಿಂದ. बोलो भारत माता की, सब साधु संतन की, ರಾಮಕೃಷ್ಣ ಪರಮಹಂಸ ಕಿ, ಸನಾತನ ಹಿಂದೂ ಧರ್ಮ ಕಿ. ಹಾಗಾಗಿ ನಾರಾಯಣನ ಗುಣಗಾನವನ್ನು ಮಾಡಿಕೊಂಡು ನಾರದರು ಬರ್ತಾ ಇದ್ದಾರೆ ನೋಡಿ. ಯಾವಾಗಲೂ ನಾರಾಯಣ ನಾರಾಯಣ ಅಂತಾರ್ರಿ ಅವರು, ಯಾವಾಗಲೂ ದೇವರ ಧ್ಯಾನ. ಹಿಂಗ ದೇವರ ಧ್ಯಾನ ಮಾಡೋ ನಾರದರಿಗೆ ಒಂದ್ಸರಿ ದುರಹಂಕಾರ ಬಂದುಬಿಡ್ತು. ನನಗಿಂತಲೂ ಇನ್ಯಾರೂ ಇಲ್ಲ ಜಗತ್ತಲ್ಲಿ, ನಾನೇ ನಾರಾಯಣ ಅನ್ನವನು. ನೇರವಾಗಿ ವೈಕುಂಠಕ್ಕೆ ಬಂದು ದೇವರನ್ನು ಕೇಳದ, ನಾರಾಯಣ ಏನಪ್ಪ ನನ್ನಂತ ಭಕ್ತರು ಯಾರಿದ್ದಾರೆ ಜಗತ್ತಲ್ಲಿ ತೋರ್ಸು. ಯಾಕಪ್ಪ? ಪ್ರತಿದಿನ ನಿನ್ನ ಹೆಸರು ಹೇಳ್ಕೊಂಡು ಎಲ್ಲಾ ಊರ್ನು ತಿರುಗಾಡ್ತೀನಲ್ಲ, ಎಷ್ಟು ಸರಿ ಹೇಳ್ತಾ ಇದ್ದೀನಿ ನಿನ್ನ ಹೆಸರು ನಾರಾಯಣ ಅಂತಾನಂತೆ. ಇವನ್ ಮನ್ಸಲ್ಲೂ ಬಂದುಬಿಡ್ತಲ್ಲಪ್ಪ, ಇದು ತೋರಿಸ್ಬೇಕು ಇವನಿಗೆ. ಅಪ್ಪ ನೀನ್ ಯಾವ್ದೋ ಭಕ್ತ, ಭೂಲೋಕದಲ್ಲಿ ಅವನೇ, ಸೊಂಟೇನಹಳ್ಳಿಲಿ
ರಾಮಂದ್ರದ ಪಕ್ಕದಲ್ಲೇ. ಅವನು ನನ್ನ ಒಳ್ಳೆ ಭಕ್ತ, ನನಗಿಂತಲೂ ನಿನ್ ಧ್ಯಾನ ಮಾಡೋನೇನ್ರಿ? ಓ, ನನಗಿಂತಲೂ ನಿನಗಿಂತಲೂ ನನ್ನ ಧ್ಯಾನ ಬಹಳ ಚೆನ್ನಾಗಿ ಮಾಡ್ತಾನ ಅವನು ಯಾರು ನೋಡ್ಲೇಬೇಕಲ್ಲ. ಬಂದ ನಾರದರ ಅಲ್ಲಿಂದ ನಮ್ಮ ರಾಮನಗರ ಆರೋಹಳ್ಳಿ ತಾಲೂಕಲ್ಲಿರತಕ್ಕಂಥ ಈ ಗ್ರಾಮಕ್ಕೆ ಬಂದ್ಬಿಟ್ಟ. ಸೊಂಟೆನಹಳ್ಳಿಯಲ್ಲಿ ಭಕ್ತ ರೈತ. ಬೆಳಗ್ಗೆ ಎದ್ದು ನೇಗಿಲು ತೆಗೆದು ಹೆಗಲ ಮೇಲೆ ಮಡಗುವಾಗ ಗೋವಿಂದ ಅಂದ. ಓದ, ವ್ಯವಸಾಯ ಮಾಡ್ದ, ಉತ್ತದ ಬಿತ್ತದ, ಮತ್ತೆ ಮನೆಗೆ ಬಂದ. ರಾತ್ರಿ ಒಂದು ಮುದ್ದೆ ಊಟ ಮಾಡಿ ದಿಂಬುಕ್ ತಲೆ ಕೊಡುವಾಗ ನಾರಾಯಣ ಅಂದ. ಎರಡೇ ಸರಿ ಅವನು ದೇವರ ಹೆಸರು ಹೇಳಿದ್ದು. ಬೆಳಗ್ಗೆ ಒಂದ್ಸರಿ ಗೋವಿಂದ, ರಾತ್ರಿಗೆ ಒಂದ್ಸರಿ ನಾರಾಯಣ. ಸ್ವಾಮಿ, ನಾನು ಗಳಿಗೆಗೆ 1,00,000 ಸರಿ ನಿನ್ನ ಹೆಸರು ಹೇಳ್ತೀನಿ, ವಿಷ್ಣು ಸಹಸ್ರನಾಮ ಹೇಳ್ತೀನಿ. ಅವನ್ ಯಾರೋ ರೈತ, ದಿನಕ್ಕೆ 2 ಸರಿ ನಿನ್ನ ಹೆಸರು ಹೇಳೋದು. ಅವನ್ ಹೆಂಗ್ ದೊಡ್ಡವನಾದ? ಬಾಯ್ಲಿ ಹಂಗಾರೆ ತಾಳ ತಂಬೂರಿ ಪಕ್ಕದಲ್ಲಿ ಮಡುಗಿಸ್ತಾ ಒಂದು ಮಣ್ಣಿನ ದೀಪ ತರಿಸಿ ಅದಕ್ಕೆ ಎಣ್ಣೆ ತುಂಬ ಎಣ್ಣೆ ಬಿಟ್ಟು ಒಂದು ಬತ್ತಿ ಹಾಕಿ ಆ ದೀಪವನ್ನು ಹಚ್ಚಿಬಿಟ್ಟು ನಾರದನ ಕೈಲಿ ಕೊಟ್ಟ. ನಾರಾಯಣ, ನೋಡು, ಈ ದೀಪ ಹಿಡ್ಕೊಂಡು ಇಡೀ ವೈಕುಂಠನೆಲ್ಲ 3 ಸರಿ ಸುತ್ತೋಡಿದ್ಕೊಂಡು ಬಾ. ಹುಷಾರು, ದೀಪದಿಂದ ಎಣ್ಣೆ ಕೆಳಗಡೆ ಒಂದು ತೊಟ್ಟು ಚೆಲ್ಲಬಾರದು. ದೀಪ ಉರಿಯೋ ದೀಪ ಆರೋಗಬಾರದು. ಎಚ್ಚರ. ಆಗ್ಲಿ ಸ್ವಾಮಿ ಅಂತ ಹೇಳಿ ಕಚ್ಚೆ ಕಟ್ಟಿ ಮೇಕೆ ಭದ್ರವಾಗಿ ಕಟ್ಟಿ ಕೈಲಿ ಆ ದೀಪ ಹಿಡ್ಕೊಂಡು ಪ್ರಾರಂಭ ಮಾಡಿದವನು 1, 2, 3 ಸುತ್ತು. ದೀಪ ಕೆಡಲಿಲ್ಲ, ಎಣ್ಣೆ ಕೆಳಗೆ ಸುರಿಲಿಲ್ಲ. ನೋಡಿ ಸ್ವಾಮಿ, ತಂದಿಟ್ಟಿದ್ದೀನಿ. ನಾರದ, ಬಲೆ ಬಲೆ ಬಲೆ, ಶಬಾಷ್, ತಂದಿಟ್ಟುಬಿಟ್ಟೆ ನೋಡು, ತಂದಿಟ್ಟುಬಿಟ್ಟೆ, ಶಬಾಷ್ ಶಬಾಷ್. ಈಗ ಹೇಳು, ನೀನ್ ದೀಪ ಹಿಡ್ಕೊಂಡು ವೈಕುಂಠ 3 ಸರಿ ಸುತ್ತದಲ್ಲ, ಆಗ ಎಷ್ಟು ಸರಿ ನನ್ನ ಹೆಸರು ಹೇಳಿದೆ? ನಾನೇನು ಹೆಸರು ಹೇಳಲಿಲ್ಲ. ದೀಪ ಕೆಟ್ಟೋಯ್ತದೆ ಅಂತ ನನ್ನ ಗಮನ ಎಲ್ಲ ದೀಪದ ಮೇಲಿತ್ತು. ಎಣ್ಣೆ ಬಿದ್ದೋಯ್ತದೆ ಅಂತೇಳಿ ನನ್ನ ಗಮನ ಎಲ್ಲ ಎಣ್ಣೆ ನೋಡ್ದ. ಸಣ್ಣ ದೀಪ ಉರಿಯೋನ್ ನೀನೇ ನನ್ನ ಹೆಸರನ್ನು ಮರೆತು ಬಿಟ್ಟೆ ಅಂದಮೇಲೆ ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ದಿನಕ್ಕೆ 2 ಸಾರಿ ನನ್ನ ನೆನೆಸ್ಕೊಳ್ತಾವನೆ ಅಂದಮೇಲೆ ನಿನಗಿಂತಲೂ ಅವನೇ ನನಗೆ ದೊಡ್ಡ ಭಕ್ತ ಅಲ್ಲವೇ? ಕುಂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಆಡುವಾಗ ನೋಡುವಾಗ ಮಾಡುವಾಗ ಉಂಬಾಗ ತಿಂಬಾಗ ನಡೆವಾಗ ಬಾಗುವಾಗ ಸಾಗುವಾಗ ತೇಗುವಾಗ ಕಡಿಸುವಾಗ ಅವನ ಹೆಸರು ಹೇಳ್ತಾ ಇರ್ಬೇಕ್ರಿ. ಆಗ ಜನ್ಮ ಪಾವನವಾಗ್ತದೆ. ಇಲ್ಲಿ ನಾರದರು ಬರ್ತಾ ಇದ್ದಾರೆ, ದೂರದಲ್ಲಿ ನೋಡ್ತಾ ಇದ್ದಾನೆ ರಾವಣೇಶ್ವರ. ಹಬ್ಬ ಎಲ್ಲೋದ್ರು ಈ ನಾರದ ಏಕದಮ್ ಮೊಟ್ಟ ಮೊದಲೇ ಒಂಟಿ ಬ್ರಾಹ್ಮಣ ಪ್ರತ್ಯಕ್ಷನಾದ. ಅವನ ಮಾತಾಡ್ಸೋದೇ ಬೇಡ ಅಂತ ಹೇಳಿ ರಾವಣ ತಲೆ ತಗ್ಗಿಸ್ಕೊಂಡ. ನೋಡಿದ್ರು ನೋಡದೆ ಇರುವಂಗ ಹೋಯ್ತಾ ಅವನೇ. ಬಿಟ್ಟಾರೆ ನಾರದರು. ಅವನ್ ಯಾರು ರಾವಣನ್ ತರ ಕಾಣಿಸ್ತಾನಲ್ಲ. ಓ ರಾವಣೇಶ್ವರ, ಸಿಗಾಕಂಡ. ಇನ್ನು ಮಾತಾಡಿಸ್ತೇ ಹೋದ್ರೆ ರಾವಣನಿಗೆ ದುರಹಂಕಾರ ಬಂದ್ಬಿಡ್ತು ಅಂತ ಇಡೀ ಊರಲ್ಲೆಲ್ಲ ಟಾಮ್ ಟಾಮ್ ಹೊಡೆದ್ ಬಿಡ್ತಾರೆ. ಗುರುಗಳೇ, ಹೌದೌದೌದು, ರಾವಣನೇ ಅವನರ. ಎಲ್ಲಿಗಯ್ಯ ಹೊರಟೆ? ಸರಿ ಹೋಯ್ತು ಸ್ವಾಮಿ, ನೀವು ಸಿಕ್ಕಿದ್ದೆ ಅಪಶಕುನ ಅಂದ್ರೆ ಇನ್ನು ಎಲ್ಲಿಗೆ ಅಂತ ಬೇರೆ ಕೇಳಿದ್ರ ತೀರೋಯ್ತು ಕತೆ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂದಂಗೆ. ಕೆಲವ್ರಿಗೆ ಮಾತಾಡೋದೇ ಗೊತ್ತಿಲ್ಲ ರೀ, ಇವತ್ತಿಗೂ ಕಲೀಲಿಲ್ಲ ಕೆಲವರು ಮಾತಾಡೋದನ್ನ. ಅದಕ್ಕೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆಂದು ಕುಣಿದು ನಾಟ್ಯವಾಡಬೇಕು. ಹಂಗಿರ್ಬೇಕು ಮಾತು. ಕೆಲವರು ಬಾಯಿ ಬಿಟ್ರೆ ಬರೀ ವಂಶಾವಳಿಯ, ಬರೀ ವಂಶಾವಳಿ. ನಮ್ಮೂರಲ್ಲೊಬ್ಬ ಇದ್ದ, ಬಾಯಿ ತೆಗೆದ್ರೆ ಬರೀ ಅಪಶಕುನದ ಮಾತು. ಊರವರೆಲ್ಲ ಅವನಿಗೊಂದು ಅಡ್ಡ ಹೆಸರು ಇಟ್ಟುಬಿಟ್ಟಿದ್ರು, ಅಪಶಕುನದ ಅಶೋಕಣ್ಣ ಅಂತ. ಅವನು ಯಾರು ಯಾವ ಒಳ್ಳೆ ಕೆಲ್ಸಕ್ಕೂ ಕರೀತಿರ್ಲಿಲ್ಲ. ಏನಾದ್ರೂ ಒಂದು ಮೆಂಟ್ಲು ಮಂಜ ಇದ್ದಂಗೆ ಏನೇನೋ ಮಾತಾಡ್ಬಿಡ್ತಾನೆ ಅಂತ. ಹೆಂಗಾಗೋಗದೆ, ಊರಲ್ಲಿ ಒಂದು ಗೃಹ ಪ್ರವೇಶ. ಜನ ಎಲ್ಲ ಹೇಳ್ಕೊಟ್ಟಿದ್ರು, ಅವನನ್ನು ಮಾತ್ರ ಕರಿಬೇಡ ಅಂತ. ಗುರ್ರಾಜಣ್ಣ, ಯಾರನ್ನು ಬೇಕಾದ್ರೂ ಕರಿ, ಅವನ್ ಮಾತ್ರ ಕರಿಬೇಡ. ಇವನು ಬಂದು ಮನೆ ಬಾಗಿಲಲ್ಲೇ ಕೂತ್ಕೊಂಡವನೇ. ಕರೀದೆ ಹೋದ್ರೆ ಹೆಂಗಪ್ಪ? ಅಶೋಕಣ್ಣ ಬಾ ಊಟ ಮಾಡ್ಕೊ ಹೋಗುವೆ ಅಂತ ಮನೆ ಓನರ್ ಕರೆದ್ಬಿಟ್ಟ. ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಒಬ್ಬಿಟ್ಟು ಗಿಬ್ಬಿಟ್ಟು ತಿನ್ಕೊಂಡು ಮನೆಯೆಲ್ಲ ಸುತ್ತಾಡ್ಕೊಂಡು ಬಾಗಿಲು ತಾವು ಬಂದು ನಿಂತ್ಕೊಂಡ್ರು. ಹೆಂಗಿದ್ದದಣ್ಣ ಮನೆಯ ಇದು? ಇವನ್ಗಾಗಲೇ ಡೌಟು, ಏನೇನೋ ಮಾತುಗೀತಾಡ್ಬಿಟ್ಟನು ಅಂತ. ಮತ್ತೆ ಅರಮನೆ ಕಂಡ್ರಿ, ಅರಮನೆ, ಆ ಫ್ರಿಜ್ ಏನ, ಆ ವಾಷಿಂಗ್ ಮಿಷಿನ್ ಏನ, ಅಯ್ಯೋ ಆ ವಾಲ್ಟರ್ ರೂಪ್ ಏನು, ಟೈಲ್ಸ್ ಏನು, ಬಂಗಾರದಂತ ಮನೆ, ಬಂಗಾರದಂತ ಮನೆ. ಮನೆ ಓನರ್ಗೆ ಆನಂದ. ಪರವಾಗಿಲ್ಲ, ಚೆನ್ನಾಗೆ ಮಾತಾಡ್ತಾವನು ಇವತ್ತು, ಚೆನ್ನಾಗಿದ್ದಾನೆ, ಸೂಪರ್, ಎಲ್ಲ ಸರಿಯಾಗದೆ ಇದೊಂದು ಎಡವಟ್ಟು ಮಾಡಿದೀಯ ನೋಡು ಅಂದ.
ಮನೆ ಓನರ್ಗೆ ತಲೆಕೆಟ್ಟೋಯ್ತು, ಇದು ಯಾಕೋ ಬತ್ತಾವನ್ ಈಗ ರೂಟ್ ಮ್ಯಾಪ್ಗೆ. ಏನಾಯ್ತು ಅಶೋಕಣ್ಣ? ಬಾಗ್ಲು ಒಂಚೂರು ಚಿಕ್ಕದಾಗೋಯ್ತು ಕಣೆ, ಒಂಚೂರು ದೊಡ್ಡದು ಮಡಗ್ಬೇಕಾಗಿತ್ತು. ಅದೆಲ್ಲಿ ಅಣ್ಣ, ಬಾಗ್ಲೇನ್ ದೊಡ್ಡದು ಮಡಗ್ಬೇಕು ಅಂದಿಯ? ನೆನ್ನೆ ಮಧ್ಯಾಹ್ನ ನನ್ನ ಬಾಮ ಇದ್ದ ಫ್ರಿಜ್ ತಂದ್ ಮಡಗವನೆ, ಇವತ್ತು ಒತ್ತರ ನನ್ನ ಸಡ್ಕ ಇದು ಮಂಚ ತಂದು ಹಾಕವನೆ ಗಿಫ್ಟು ಅಂತ. ಇವತ್ ಸಂದೆ ನಮ್ಮ ಇವರು ಹೋಮಕ್ಕೆ ನೆನ್ನೆ ಸಂದೆ ಹಸಕರೆ 2 ನುಗ್ಸವ್ರೆ. 3 ಆಳ ಒಟ್ಟೊಟ್ಟಿಗೆ ತಿರ್ಗಾಡ್ಬೋದು. ಇನ್ನೆಷ್ಟು ದೊಡ್ಡದಾಗಿ ಮಡಗ್ಸಿಯ ವಾಸ್ಕಲ್ಲ. ಅಲ್ಲ ಇವತ್ತೇನ್ ತೊಂದ್ರೆ ಇಲ್ಲ. ನಾಳೆ ಹಟ್ಟಿ ಒಳಗೆ ಯಾರಾದ್ರೂ ಸತ್ತೋದ್ರೆ ಹಣ ಈಚ್ ಗಿಡಕ ಬರೋದ್ ಕಷ್ಟ ಆಯ್ತದ ಹೊಸಿದು. ಅದಕ್ಕೆ ಅಲ್ವಾ ಊರವರೆಲ್ಲ ನಿನ್ನ ಕರಿಬೇಡ ಅಂತ ಹೇಳ್ಕೊಟ್ಟಿದ್ದದ್ದು. ಒಳಗಿನ್ನು ಸತ್ಯನಾರಾಯಣ ಪೂಜೆ ಹೋಮ ನಡೀತಾ ಇದೆ, ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾವ್ರೆ, ಊಟ ನಡೀತಾ ಇದೆ. ಇದು ಮಾತಾಡೇ ಇದು ಹಟ್ಟಿ ಒಳಗೆ ಹೆಣ ಬೀಳ ನಡಿ ಹಟ್ಟಿಯಿಂದ ಆಚೆಗೆ ಬೋದ್ ಕಳಿಸ್ಬೇಕು. ಊರವ್ರೆಲ್ಲ ಬೇಡ ಅಂದಿದ್ರು, ಕರೆದು ಬಿಟ್ನಲ್ಲ. ಸಂಜೆ ಒಪ್ಪತ್ತಿಗೆ ಶಾಮಿಯಾನ ಬಿಚ್ಕೊಳಕ್ ಬಂದ. ಅವ್ರ ಮಗಂದೇ ಇದು ಶಾಮಿಯಾನ, ಅಶೋಕಣ್ಣನ ಮಗಂದು, ಕುಶಾಲಣ್ಣ ಅಂತ. ಬಲ ಇಲ್ಲಿ ಮಗ. ಏನಣ್ಣ ನಿಮ್ಮ ಅಪ್ಪನಿಗೆ ನೀನಾರು ಹೊಸಿ ಬುದ್ಧಿ ಹೇಳಕ್ಕಿಲ್ಲ? ಬಡ್ಕ ತಿನ್ಕಣ್ಣ, ಹಾಕ ತಿನ್ಕಂದು ಊರ್ ಕಟ್ಕೊಂಡ್ ಏನು ಏರ್ ಕಟ್ಕ ಹೊಲ ಉಳಪ್ಪ, ಸುಮ್ಮನೆ ಕೂತ್ಕೊ ಹೊಟ್ಟಿ ಬಾಗ್ಲಲ್ಲಿ ಅಂತೀನಿ. ನನ್ನ ಮಾತನ್ನೇ ಕೇಳಲ್ಲ. ಗೊತ್ತಾಯ್ತು ಅದೇನೋ ಹೆಣ ಬೀಳ ಮಾತಾಡೋದ್ನಂತಲ್ಲ. ಅಲ್ಲ ಕಣಣ್ಣ, ನಮ್ಮ ಅಪ್ಪನಿಗೆ ಒಂಚೂರು ಬುದ್ಧಿ ಬರಬಾರ್ದ? ಈ ಮಾತಾಡ್ಬೋದ ಅವನು? ಹೇಳ ಮಗ. ಅಲ್ಲ, ಒಳಗ್ ಸತ್ತೋದ್ರೆ ನೀವೇನ್ ದಡ್ರ? ನಿಮ್ಗೇನು ಗೊತ್ತಿಲ್ವಾ? ಈಚಕ್ ತರೋದ್ ಹೆಂಗೆ ಅಂತ ಗೊತ್ತಾಗಲ್ವಾ ನಿಮ್ಗೆ? ಕೈನೋ ಕಾಲ್ನೋ ಮುರಿದಾಕ್ತೀರಿ, ಇಲ್ಲ ಮೊಚ್ಚು ಕುಡ್ಲು ತಕೊಂಡ್ ಎಲ್ಲಾನು ಪಾಡ್ಸ್ ಕಡ್ದಾಕ್ತೀರಿ, ಮೂಟೆ ಒಳಕ್ ಹಾಕತ್ತೀರಿ, ಈಚಕ್ ತಗ ಬತ್ತೀರಿ. ಅಷ್ಟು ಗೊತ್ತಾಗಬಾರ್ದ ಈ ಬೇಕು ಪುಂಗೆ ಅಂತ ಅವ್ರ ಅಪ್ಪನಿಗೆ ಇವನು ಬೋದ? ಇವನು ಅನ್ಕಂಡ ಅಪ್ಪನೇ ಮಾಸಿ ಬರೀ ಸಾಯಿಸ್ಬಿಟ್ಟು ಹೋಗಿದ್ದ. ಇವನು ಪೋಸ್ಟ್ ಮಾರ್ಟಮ್ ಬೇರೆ ಮಾಡ್ತಾವನೆ ಒಳಗೆ. ಶವಾಗಾರ ಮಾಡಿ ಮಡಗುದ್ರು ನನ್ನ ಮನೆ. ನಡಿಯಪ್ಪ ನಡಿ, ನಿನ್ನ ಮಾತಾಡ್ಸೋದ್ನಲ್ಲ, ನನಗೆ ನಾನು ನೋಡ್ಕೋಬೇಕು ನಡಿ. 3 ದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಮೊಮ್ಮಗ ಸಿಕ್ಬಿಟ್ಟ. ಲೋ ಸಂಜು, ನೀನಾದ್ರೂ ನಿಮ್ಮ ಅಪ್ಪನಿಗೆ ನಿನ್ನ ತಾತನಿಗೆ ಬುದ್ಧಿ ಹೇಳಕ್ಕಿಲ್ಲ? ಇಂತಿಂತಮ್ಮ. ಅಯ್ಯೋ ಗೊತ್ತಾಯ್ತು ಸಾರ್, ನಾನು ಬಡ್ಕತ್ತೀನಿ, ನಮ್ಮ ಅಪ್ಪನಿಗೂ ನನ್ನ ಮಾತನ್ನೇ ಕೇಳಲ್ಲ. ಅಲ್ಲ ಕನ್ನಡ, ಎಣ ಈಚಕ್ ತರದೆ ಹೋದ್ರೆ ಏನಪ್ಪ? ತರಲೇಬೇಕು ಅಂತ ರೂಲ್ಸ್ ಇದದ? ಹಟ್ಟಿ ಅಜಾರದಲ್ಲೇ 6 ಅಡಿ 3 ಅಡಿ ಗುಂಡಿ ಹೊಡಿತೀರಿ, ಹಟ್ಟಿ ಹಾಲಲ್ಲೇ ಎಣ ಊತಾಕ್ತೀರಿ, ಅದನ್ನೇ ಮುಚ್ಬಿಟ್ ಮೇಲೆ ಇನ್ನೊಂದು 4 ಟೈಲ್ಸ್ ಮಡಗ್ತೀರಿ. ಅಷ್ಟು ಗೊತ್ತಾಗಬಾರ್ದ ಇವ್ರಿಬ್ರಿಗೂ ಅಂತ. ನನ್ನ ಮನೆನೇ ಸ್ಮಶಾನ ಮಾಡೋಕ್ ನಿಂತಿದ್ದೀರಿ. ಒಟ್ಟಿನಲ್ಲಿ 3 ಜನ ಮುತ್ತುಟ್ಕೊಂಡಂಗೆ ಉಟ್ಕೊಂಡಿದ್ದೀರಿ. ಅದಕ್ಕೆ ಹೇಳಿದ್ದು, ಮಾತಿನೊಣಗಣ ಮಾತು ಜಾಣನ ಮಾತು ಮುತ್ತಿನಂತಿ ಹುದು ಕಣ. ಒಳ್ಳೆ ಮಾತಾಡ್ಬೇಕ್ರಿ, ಚೆನ್ನಾಗಿರ್ಬೇಕು ಮಾತು. ಹಾಗಾಗಿ ಇಲ್ಲಿ ನಾರದರಿಗೆ ಹೇಳ್ತಾ ಇದ್ದಾನಂತೆ, ನಾರದರೆ ಶಿವನನ್ನ ಮೆಚ್ಚಿಸಿ ಅರನಾತ್ಮಲಿಂಗವನ್ನ ತರಲಿಕ್ಕೆ ಹೊರಡ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ತಥಾಸ್ತು ಅಂದ್ರು ನಾರದರು. ಹೋಗ್ಬಾರಪ್ಪ ಹೋಗ್ಬಾರಪ್ಪ ಅಂತ ಹೇಳಿ ಮುಂದೆ ಕಳಿಸ್ಕೊಟ್ಟು ಹಿಂದೆ ಯೋಚನೆ ಮಾಡ್ತಾ ಇದ್ದಾರೆ ನಾರದರು. ಎಲ್ಲ ರಾವಣೇಶ್ವರ, ನಿನ್ನ ಕೈಗೆ ಶಿವನ ಆತ್ಮಲಿಂಗ ಬರುವುದು ಒಂದೇ, ಮಂಗನ ಕೈಯಲ್ಲಿ ಮಾಣಿಕ್ಯವನ್ನಿಡುವುದು ಒಂದೇ. ನಿನ್ನ ಕೈಗೆ ಶಿವನ ಆತ್ಮಲಿಂಗ ಬಂದರೆ ಕೈಲಾಸವೇ ಬರಿದಾಗಿ ಭೂಲೋಕವೇ ಭೂ ಕೈಲಾಸವಾಗಿ ಹೋಗುವುದು. ರಾಕ್ಷಸನಾದ ನಿನ್ನ ಕೈಗೆ ಶಿವನ ಆತ್ಮಲಿಂಗ ಬಂದರೆ ದೇವತೆಗಳ ಶಕ್ತಿ ಎಲ್ಲ ಮಾಯವಾಗಿ ರಾಕ್ಷಸರ ಶಕ್ತಿ ದುಪ್ಪಟ್ಟಾಗುವುದು. ಏನು ಮಾಡ್ಲಿ ಅಮ್ಮ? ಪಾರ್ವತಿ ಬಂದ್ಲು. ಏನು ಮಗನೇ, ನಿನ್ನ ಗಂಡನಿಗೆ ಹೇಳು, ಈ ರಾವಣನಿಗೆ ಆತ್ಮಲಿಂಗ ಕೊಡಬೇಡ ಅಂತ ನಿನ್ನ ಗಂಡನಿಗೆ ಹೇಳ್ಬಿಡು. ನನ್ನ ಕೈಲಿ ಆಗತ್ತೇನೋ ಆ ಮಾತು? ಶಿವ ಉಂಟು, ಭಕ್ತ ಉಂಟು, ನನ್ನ ಕೈಲಿ ಆಗಲ್ಲ. ನೀನೇ ಹೆಂಗಾದ್ರೂ ಮಾಡಿ ಆತ್ಮಲಿಂಗ ಭೂಲೋಕಕ್ಕೆ ಹೋಗದೆ ಇರೋ ರೀತಿ ನೋಡ್ಕೋ. ಆಗ್ಲಮ್ಮ, ನಿನ್ನ ಆಶೀರ್ವಾದ ಸಾಕು, ನೀನಿನ್ನು ಹೊರಡು ಕೈಲಾಸಕ್ಕೆ ಅಂತ ಹೇಳಿ ಪಾರ್ವತಿಯನ್ನು ಕಳಿಸಿ ನಾರದ ಕೂಗ್ತಾ ಇದ್ದಾನೆ. ಮಾಯಾ ವಿಷ್ಣು ಮಾಯಾ ಪರ್ರನೆ ಬಂದಿದ್ದಾಳೆ. ವಿಷ್ಣುವಿನ ಮೋಹಿನಿ ಅವತಾರ ಮಾಯೆ. ಎಲ್ರಿಗೂ ಅದು ಬೇಕು ಇದು ಬೇಕು ಅಂತ ಆಸೆ ಕೊಡೋ ಮಾಯೆ. ಆ ಮಾಯೆ ಬಂದು ನಾರದರ ಮುಂದೆ ನಿಂತಿರುವಾಗ ನಾರದರು ಕೇಳ್ತಾ ಇದ್ದಾರಮ್ಮ, ನಡಿ, ನಿನಗೆ ಸ್ವಲ್ಪ ಕೆಲಸ ಇದೆ. ರಾವಣೇಶ್ವರ ಕುಳಿತುಕೊಂಡು ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಶಿವ ಬಂದು ರಾವಣನಿಗೆ ಏನು ಬರಬೇಕು ಎಂದು ಕೇಳುವಾಗ ನೀನು ಅವನ ದೇಹವನ್ನ ಸೇರ್ಕೊಂಡು ಆತ್ಮಲಿಂಗಕ್ಕೆ ಬದಲಾಗಿ ಬೇರೆ ಏನನ್ನಾದ್ರೂ ಕೇಳ್ಕೊಂಡು ಬಿಡು, ನಡಿ ಅಂದ್ರೆ ತಥಾಸ್ತು ಅಂತ ಹೇಳಿ ನಾರದ ಮಾಯೆ ಇಬ್ಬರು ದೂರದ ಒಂದು ಅರಳಿ ಮರದ ಹಿಂಭಾಗದಲ್ಲಿ ಅವಸ್ಕೊಂಡು ನಿಂತಿದ್ರೆ, ರಾವಣೇಶ್ವರ ಇಲ್ಲಿ ಕೈಲಾಸದ ದಡದಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದಾನೆ. 1 ಅಲ್ಲ 2 ಅಲ್ಲ 3 ಅಲ್ಲ, ಹಗಲೆನ್ನದೆ ഇരുಳೆನ್ನದೆ ಚಳಿ ಎನ್ನದೆ ಮಳೆ ಎನ್ನದೆ ಗಾಳಿ ಎನ್ನದೆ ಅನವರತವು ಶಿವನ ಧ್ಯಾನ ಮಾಡಿ
ಗಡ್ಡದಾಡಿಗಳು ಬೆಳೆಯುತ್ತಿವೆ, ದೇಹದ ಸುತ್ತ ಹುತ್ತ ಕಟ್ಟುತ್ತಿದೆ. ಪ್ರಪಂಚದ ಯಾವ ಎಡರು ತೊಡರುಗಳಿಗೂ ಕೂಡ ಮನಸ್ಸು ಕೊಡದೆ ಶಿವಧ್ಯಾನ ಮಾಡುತ್ತಿದ್ದಾನೆ ರಾವಣೇಶ್ವರ. ಜಯ ಜಯ ಮಹಾದೇವಾ ಶಂಭೋ ದೀನ ಜನ ಮಂದಾರ ಜ್ಞಾನವಂತ ಸಂಚಾರ ಶಂಕರ ಶಿವ. ಓಂ ನಮಃ ಶಿವಾಯ. ಭಕ್ತವತ್ಸಲ ಬಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ. ಭಕ್ತವತ್ಸಲ ಬಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ. ಸತ್ಯ ಸುಂದರ ಸ್ವಾಮಿ ತತ್ವಶೀಲರ ಪ್ರೇಮಿ. ಸತ್ಯ ಸುಂದರ ಸ್ವಾಮಿ ತತ್ವಶೀಲರ ಪ್ರೇಮಿ. ಭಕ್ತವತ್ಸಲ ಬಾರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ. ಓಂ ನಮಃ ಶಿವಾಯ. ದೇವಿ ಎಂದರೆ ಕೋಟಿ ವರವೀವ ತಂದೆ. ಭಾಗಿ ಎಂದರೆ ದಿವ್ಯ ಪದ ತರ್ವೆಯಿಂದೆ. ಪ್ರೇಮಮಯಿ ನಿನ್ನ ಶುಭ ನಾಮ ಜಪವಂದೇ. ನೇಮದಿಂದಾಚರಿಸಲಿ ಮನಕ್ಕೆ ಬಂದೆ. ಪರವರ್ಷಧಾರೆಯನ್ನು ಕರೆವ ಕಾರ್ಮುಗಿಲೇ. ದುರಿತಾಂಧಕಾರವನ್ನು ಹರಿದೆಸವ ಹಗಲೇ. ಹರದಿಂದ ಮೈದೋರ ಬಲಪಾಶನಾಶ. ಹರಹರ ಮಗದೇವ ಕೈಲಾಸವಾಸ ಕೈಲಾಸವಾಸ ಕೈಲಾಸವಾಸ. ಶಿವಪ್ಪ ಓಡಿ ಬಾನನಪ್ಪ. ಇನ್ನು ಮೊರೆ ಕೇಳದೇನೋ ಶಂಕರನೇ, ಶಿವನೇ, ಗಂಗಾಧರನೇ. ಮೌನವೇನಿದು ಮಂಗಳಾಂಗನಿ ನಿನ್ನಗ ಮನ್ನಿಸೆಯ. ಸೋಮಶೇಖರ ಪ್ರೇಮ ಸಾಗರ ಕೋರಿಕೆ ತೀರಿಸೆಯ. ಮೌನವೇನಿದು ಮಂಗಳಾಂಗನಿ ಬಿನ್ನಗ ಮನ್ನಿಸೆಯ. ಸೋಮಶೇಖರ ಪ್ರೇಮ ಸಾಗರ ಕೋರಿಕೆ ತೀರಿಸೆಯ. ತಾಳಲಾರೇನ ಪಾಲಲೋಚನ ಈ ಪರಿತಾಪವನ. ಸಾಕು ಸಾಕಿ ಸಾವಧಾನದ ಬೆಂಕದ ಭಿನ್ನಾಣ. ಶಂಕರ ಅಭಯಂಕರ ಪ್ರಳಯಂಕರ ಶಿವಶಂಕರ ಅನಾಥ ಶಂಕರ ಶಿವ ಶಿವ ಶಂಕರ ಆಪತ್ ಬಾಂಧವ ಗಿರಿಜಾರಮಣ. ಶಂಭೋ ಮಹಾದೇವ ಶಿವನೇ. ಹನ್ನೆರಡು ವರ್ಷಗಳ ಕಾಲ ಹಸಿವು ಬಾಯಾರಿಕೆಯನ್ನ ತಡೆದು ಶಿವನನ್ನ ತದೇಕ ಚಿತ್ತದಿಂದ ಧ್ಯಾನ ಮಾಡ್ತಾ ಇದ್ದ. ಮನವ ಮಂದಿರವ ಮಾಡಿ ಮಂದಿರದೊಳಗೆ ಜಗದಾದಿ ಮೂರ್ತಿಯಾದಂಥ ಪ್ರಣವ ಪಂಚಾಕ್ಷರಗಳಿಗೆ ಅಧಿನಾಯಕನಾದಂತಹ ಓಂಕಾರ ಪ್ರಜ್ವಾಲಮಾನವಾಗಿ ಬೆಳಗುತ್ತಿರುವಂತಹ ಶಿವನನ್ನ ಪ್ರಥಮಂ ತಾರಕಚ್ಚೈವ ದ್ವಿತೀಯಂ ದಂಢಮುಚ್ಚತೆ ತೃತೀಯಂ ಕುಂಡಲಾಕಾರಂ
ಚತುರ್ಥಂ ಅರ್ಧಚಂದ್ರಿಕಾ ಪಂಚಮಂ ಬಿಂದು ಸಂಯುಕ್ತಂ ಓಂ ಜ್ಯೋತಿಮಯ ರೂಪಂ. ಶಿವ 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 ಅನ್ನುತ್ತಿದ್ದರೆ ಈತನ ಭಕುತಿಗೆ ಮೆಚ್ಚಿ 12 ವರ್ಷದ ತದನಂತರದಲ್ಲಿ ದಾಕ್ಷಾಯಿಣಿ ಸಮೇತನಾಗಿ ತನ್ನ ಅರ್ಧಾಂಗಿ ಪಾರ್ವತಿ ಸಹಿತನಾಗಿ ವೃಷಭ ವಾಹನನಾಗಿ ಜಗದಾದಿಮೂರ್ತಿಯಾದಂತಹ ಸರ್ವೇಶ್ವರ ಸೋಮನಾಥೇಶ್ವರ, ಜಗದಾದಿಮೂರ್ತಿಯಾದ ನಗರನಾಯಕೇಶ್ವರ ನಗರೇಶ್ವರ ರಾಮಲಿಂಗೇಶ್ವರ ಚೌಡೇಶ್ವರಿ ಸಮೇತನಾಗಿ ಥಟ್ಟನೆ ಪ್ರತ್ಯಕ್ಷನಾಗಿದ್ದಾನಂತೆ.